ಅಂಕಲ್ ಪ್ಲೀಸ್ ಬೇಸರ ಮಾಡ್ಕೋಬೇಡಿ, ನಾನ್ ನಿಮ್ಮನ್ನ ಉಳಿಸ್ಕೋತೀನಿ, ನೀವ್ ನಂಗ್ ಬೇಕು ಅಂತ ಅಖಿಲೇಶ್ ಕೈ ಹಿಡ್ಕೊಂಡು ಹೇಳ್ದ ಶರಣ್. ಅವನ್ ಮಾತ್ ಮುಂದುವರ್ಸೋ ಮೊದ್ಲು, ಶರಣ್, ನನಗೆ ನಿನ್ನ ಬಿಟ್ಟು ಯಾರೂ ಇಲ್ಲ, ಎಲ್ಲ ಇದ್ದು ಎಲ್ರೂ ಇದ್ದು ನೀನೊಬ್ನೇ ನನ್ನವನು ಅನ್ಸುತ್ತೆ ಕಣೋ ಅಂತ ಅಖಿಲೇಶ್ ಐ ಬ್ಲಿಂಕ್ ಮಾಡಿ ಅಂದ್ರು. ಶರಣ್ ಬಿಟ್ಟು ಅಖಿಲೇಶ್ ಬ್ಲಡ್ ರಿಲೇಷನ್ಸ್ ತುಂಬಾ ಜನ ಇದ್ರು ಅವ್ರ ಫ್ಯಾಮಿಲಿಲಿ. ಆದ್ರೂ ಅಖಿಲೇಶ್ಗೆ ಶರಣ್ ಮಾತ್ರ ಹತ್ತಿರದ ಬಂಧುವಾಗಿದ್ದ. ಅವ್ರ ಮಾತಿಗೆ ಶರಣ್ ಏನೂ ರಿಪ್ಲೈ ಮಾಡ್ಲಿಲ್ಲ. ತಾನ್ ಮಾತಾಡಿದ್ರೆ ಅವ್ರಿನ್ನೂ ಇಮೋಷನಲ್ ಆಗ್ತಾರೆ, ಅವ್ರ ಹೆಲ್ತ್ ಮೇಲೆ ಇನ್ನಷ್ಟು ಪ್ರಭಾವ ಬೀರಬಹುದು ಅಂತ ಅಂದ್ಕೊಂಡು ನಿಟ್ಟುಸ್ರು ಬಿಟ್ಟ. ಮಲ್ಹೋತ್ರಾ ಬಂಗ್ಲೆ ಕಡೆ ಡ್ರೈವ್ ಮಾಡ್ತಿದ್ದ ಆಯ್ರಾ ಸ್ವಲ್ಪ ಯೋಚಿಸಿ ಅನುರಾಧ ನಂಬರ್ಗೆ ಫೋನ್ ಡಯಲ್ ಮಾಡಿದ್ಲು. 2 ರಿಂಗ್ ಆದ ತಕ್ಷಣ ಅನುರಾಧ ಕಾಲ್ ಪಿಕ್ ಮಾಡಿದ್ಲು. ಆಯ್ರಾ, ಸಿಹಿ ಹೇಗಿದ್ದಾಳೆ? ಆರಾಮಾಗಿದ್ದಾಳ? ನೈಟ್ ಅಷ್ಟೊತ್ತಲ್ಲಿ ಹೊರಟಿಯಲ್ಲ, ನಂಗೆ ತುಂಬಾ ಆತಂಕ ಆಯ್ತು ಅಂತ ಗಾಬ್ರಿಲ್ ಕೇಳಿದ್ಲು. ಶೇಸ್ ಇಲ್, ಅವಳ ಕೇಸ್ ಕ್ರಿಟಿಕಲ್ ಆಗಿದೆ, ನೋಡೋ ಹಾಗಿದ್ರೆ ನೋಡ್ಕೊಂಡ್ ಬಾ ಅಂತ ಆಯ್ರಾ ಸೋಮಾರಿಯಾಗಿ ಹೇಳಿದ್ಲು. ಏನ್ ಹೇಳ್ತಿದೀಯಾ ನೀನು? ಅಂದ್ರೆ ಅವಳಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತನಾ? ಯಾಕೆ ಡೈರೆಕ್ಟ್ ಆಗಿ ಮಾತಾಡಲ್ಲ? ಸಖತ್ ಕನ್ಫ್ಯೂಸಿಂಗ್ ಆಗಿ ಹೇಳ್ತೀಯಾ. ಯಾವ ಹಾಸ್ಪಿಟಲ್? ಹೆಲ್ತ್ ಕೇರ್ ಹಾಸ್ಪಿಟಲ್ ತಾನೆ? ನಾನು ಈಗ್ಲೇ ಹೋಗ್ತೀನಿ. ವಾರ್ಡ್ ನಂಬರ್ ಎಷ್ಟು ಅಂತ ಅನುರಾಧ ಒಂದೇ ಸಮ ಕೇಳ್ತಿದ್ಲು. ಆಯ್ರಾ ಸಖತ್ ಲೇಜಿ ಆಗಿದ್ಲು. ಅವಳು ಕಳಿಸ್ತಾ ವಾರ್ಡ್ ನಂಬರ್ ಹೇಳಿದ್ಲು. ನಂತರ ಕಾಲ್ ಕಟ್ ಮಾಡಿದ್ಲು. ಶರಣ್ ಅನುರಾಧನ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ ಅಂತ ಆಯ್ರಾಗೆ ಕ್ಲಿಯರ್ ಆಗಿತ್ತು. ಈ ರೀತಿ ತಪ್ಪಾಗಿ ತಿಳ್ಕೊಂಡವ್ರು ಕಂಡ್ರೆ ಆಯ್ರಾಗೆ ಕೆಟ್ಟ ಕೋಪ ಬರ್ತಿತ್ತು. ಅವಳಂಥವ್ರನ್ನ ಹೇಟ್ ಮಾಡ್ತಿದ್ಲು. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋದ್ರೆ ಅನುರಾಧ ಮತ್ತು ಶರಣ್ ಒಟ್ಟಿಗೆ ಮುಂದಿನ ಜೀವನನ ಸುಖವಾಗಿ ಕಳಬಹುದಿತ್ತು. ಇಲ್ಲ, ಇಬ್ರು ಶಾಶ್ವತವಾಗಿ ದೂರ ಆಗಬಹುದು. ಅನುರಾಧಾಗೆ ಸಿಹಿ ಅಂದ್ರೆ ತುಂಬಾ ಪ್ರೀತಿ. ಅವಳ ಸಿಹಿ ಕಂಡೀಷನ್ ಕ್ರಿಟಿಕಲ್ ಇದೆ ಅಂದ್ಕೊಂಡು ಕ್ಯಾಬ್ ಹತ್ಕೊಂಡು ಕೂಡ್ಲೆ ಹೆಲ್ತ್ ಕೇರ್ ಹಾಸ್ಪಿಟಲ್ಗೆ ಬಂದ್ಲು. ಅನುರಾಧ ಹಾಸ್ಪಿಟಲ್ ಒಳಗಡೆ ಬಂದಾಗ 3rd ಫ್ಲೋರ್ಗೆ ಹೋಗೋಕೆ ಲಿಫ್ಟ್ ಖಾಲಿ ಇರ್ಲಿಲ್ಲ. ತುಂಬಾ ಜನ ಲಿಫ್ಟ್ಗೆ ವೇಟ್ ಮಾಡ್ತಿದ್ರು. ಅವಳು ಟೆನ್ಷನ್ ಅಲ್ಲಿ ಇದ್ದಿದ್ರಿಂದ ಬೇಗ ಬೇಗ ಸ್ಟೆಪ್ಸ್ ಹತ್ಕೊಂಡು ಹೋದ್ಲು. ಇತ್ತ ಶರಣ್ಗೂ ಅದೇ ಪರಿಸ್ಥಿತಿ ಇತ್ತು. ಅವನ್ ಅರ್ಜೆಂಟ್ ಮೆಡಿಸಿನ್ ತರಬೇಕಿತ್ತು. ಲಿಫ್ಟ್ಗೆ ವೇಟ್ ಮಾಡೋ ಪೇಷನ್ಸ್ ಇಲ್ದೆ ಆಗ್ತಾನೆ ಸ್ಟೆಪ್ಸ್ ಇಳಿಯೋಕ್ ಶುರು ಮಾಡಿದ್ದ. ಅಷ್ಟ್ರಲ್ಲಿ ಎದ್ರಲ್ಲಿ ಬರ್ತಿದ್ದ ಅನುರಾಧನ ನೋಡ್ದ. ಇಬ್ರು ಒಬ್ರನ್ನೊಬ್ರು ಒಂದ್ ಕ್ಷಣ ನೋಡ್ಕೊಂಡ್ರು. ಬಟ್ ಯಾರ ಬಾಯಲ್ಲೂ ಒಂದ್ ಶಬ್ದ ಮಾತ್ ಕೂಡ ಹೊರಡ್ಲಿಲ್ಲ. ಸಿಹಿ ಆರೋಗ್ಯದ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದ ಅವಳಿಗೆ ಅಲ್ಲಿ ಶರಣ್ ಸಿಗ್ತಾನೆ ಅಂತ ಗೆಸ್ ಕೂಡ ಇರ್ಲಿಲ್ಲ. 5 ವರ್ಷದ ಹಿಂದೆ ಅವನವಳ ಲೈಫ್ಗೆ ಎಲ್ಲಾನೂ ಆಗಿದ್ದ. ಈಗ ಅದೇ 5 ವರ್ಷದ ನಂತರ ಮತ್ತೊಂದ್ ಹೆಣ್ಣಿಗೆ ಅವನ್ ಯಜಮಾನ. ಮೊದ್ಲೆಲ್ಲ ಅನುರಾಧಾಗೆ ಎಷ್ಟು ನೋವಾದ್ರೂ ಅವಳು ಶರಣ್ನ ತಬ್ಬಿ ಅಳ್ತಿದ್ಲು. ಅವಳ ಖುಷಿನೂ ಅವನನ್ನ ತಬ್ಬಿನೇ ಸೆಲೆಬ್ರೇಟ್ ಮಾಡಿದ್ಲು. ಈಗ ಅವರಿಬ್ರ ಮಧ್ಯ ದೊಡ್ಡ ಬಿರುಕು ಮೂಡಿತ್ತು. ಪರಸ್ಪರ ಒಬ್ರನ್ನೊಬ್ರು ತಪ್ಪಾಗಿ ಭಾವಿಸ್ಕೊಂಡು ತಮ್ಮ ಜೀವನ ತಾವೇ ಹಾಳು ಮಾಡ್ಕೋತಿದೀವಿ ಅನ್ನೋ ಪ್ರಜ್ಞೆ ಅರಿವಿಗಿರ್ಲಿಲ್ಲ. 1 ನಿಮಿಷ ಆದ್ರೂ ಅವರಿಬ್ರು ನಿಂತಲ್ಲೇ ನಿಂತಿದ್ರು. ಇನ್ನೂ ಅವನನ್ನ ಎದುರಿಸೋಕೆ ತನ್ನಿಂದ ಸಾಧ್ಯ ಇಲ್ಲ ಅಂತ ಅರಿವಾಗಿ ಅನುರಾಧ ಅವನ್ ದಾಟಿ ಆ ಕಡೆ ಹೋಗ್ಬೇಕು ಅಂದ್ಕೊಂಡ್ಲು. ಅವರಿಬ್ರ ಮಧ್ಯ ಎಷ್ಟು ಸೈಲೆನ್ಸ್ ಇತ್ತು ಅಂದ್ರೆ ಶರಣ್ ಹಾರ್ಟ್ ಬೀಟ್ ಕೂಡ ಕೇಳ್ಸೋ ಹಾಗಿತ್ತು. ಕಿರಿದಾದ ಆ ಸ್ಟೆಪ್ಸ್ ಅಲ್ಲಿ ಅನುರಾಧ ಅವನನ್ನ ಹಾದ್ ಹೋಗುವಾಗ ಶರಣ್ ಕೈ ಟಚ್ ಆಯ್ತು. ಆ ಸ್ಪರ್ಶಕ್ಕೆ ಒಂದ್ ಕ್ಷಣ ಅವಳ ಎದೆಲಿ ಕಚ್ಚಗುಳಿ ಆದ ಹಾಗನ್ನಿಸ್ತು. ಸಡನ್ ಆಗಿ ತನ್ ಪಕ್ಕ ಹಾದ್ ಹೋಗ್ತಿದ್ದ ಅನುರಾಧ ಕೈನ ಹಿಡ್ಕೊಂಡ. ಅವಳ ಗಾಬ್ರಿಲಿ ಹಿಂತಿರುಗಿ ಶರಣ್ನ ನೋಡಿದ್ಲು. ರಾಧಾ, ಸಿದ್ಧಾರ್ಥ್ ಭರದ್ವಾಜ್ ಮತ್ತು ಆಯ್ರಾ ಶರ್ಮಾ ಅವ್ರ ಮಧ್ಯ ಇರೋ ರಿಲೇಶನ್ಶಿಪ್ ಬಗ್ಗೆ ನಿನಗ್ ಗೊತ್ತಾ ಅಂತ ಕೇಳ್ದ ಶರಣ್. ಆಕ್ಚುಲಿ ಅವನ್ ಯಾಕ ಆ ವಿಷಯದ ಬಗ್ಗೆ ಕೇಳ್ತಿದ್ದಾನೆ ಅಂತ ಅನುರಾಧಾಗೆ ಅರ್ಥ ಆಗ್ಲಿಲ್ಲ. ಅವರಿಬ್ರ ರಿಲೇಶನ್ಶಿಪ್ ಇನ್ನೂ ಪಬ್ಲಿಕ್ ಇಲ್ಲ, ಪಬ್ಲಿಕ್ ಮಾಡೋಕ್ಕೂ ನನಗ್ ರೈಟ್ಸ್ ಇಲ್ಲ, ವಾಟ್ಸ್ ದ ಮ್ಯಾಟರ್ ಅಂತ ಕೇಳಿದ್ಲು. ಅಂದ್ರೆ ಅವರಿಬ್ರ ಬಗ್ಗೆ ಅನುರಾಧಾಗೆ ಎಲ್ಲ ಗೊತ್ತು. ಸಿದ್ಧಾರ್ಥ್ಗೆ ಮತ್ತೊಂದು ಅಫೇರ್ ಇದೆ ಅಂತ ಗೊತ್ತಿದ್ರು ರಾಧಾ ಯಾಕವನನ್ನ ಇಷ್ಟಪಡ್ಬೇಕು ಅಂತ ಮನ್ಸಲ್ಲೇ ಹೇಳ್ಕೊಂಡ ಶರಣ್ ಸರ್ಪ್ರೈಸ್ ಆದ. ಇದೇ ಅನುರಾಧ 5 ವರ್ಷಗಳ ಹಿಂದೆ ತನ್ನ ಮತ್ತು ರೂಪಾ ಸಂಬಂಧ ನೋಡಿ ಏನ್ ಮಾಡಿದ್ಲು. ಡ್ರಿಂಕ್ಸ್ ಮಾಡಿದ್ ಹೆಚ್ಚಾಗಿ ರೂಪಾನೇ ಅನುರಾಧ ಅಂದ್ಕೊಂಡು ಅವಳ ಪಕ್ಕ ಹೋಗಿ ಮಲ್ಕೊಂಡಿದ್ದು ಅವನ್ ತಪ್ಪೆ. ಆದ್ರೆ ಅವನವಳ ಜೊತೆ ಯಾವ್ದೇ ಅಫೇರ್ ಇಟ್ಕೊಂಡಿರ್ಲಿಲ್ಲ. ಎಷ್ಟೇ ಹೇಳಿದ್ರೂ ಅನುರಾಧ ಅವನನ್ನ ನಂಬಿರ್ಲಿಲ್ಲ. ಕೋಪ ಮಾಡ್ಕೊಂಡು ಶರಣ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ಲು. ಈಗ ಅವಳು ಸಿದ್ಧಾರ್ಥ್ ಮತ್ತೆ ಆಯ್ರಾ ರಿಲೇಶನ್ಶಿಪ್ ಬಗ್ಗೆ ಗೊತ್ತಿದ್ರೂ ಏನೂ ಮಾಡ್ತಿಲ್ವಲ್ಲ ಅಂತ ಆಶ್ಚರ್ಯ ಆಯ್ತು. ನಿರಾಶೆಯಿಂದ ಶರಣ್ ಅನುರಾಧ ಮುಖನ ನೋಡ್ದ. ನಿಂಗೇನು ಅನಿಸ್ತಿಲ್ವಾ? ಅವರಿಬ್ರ ಬಗ್ಗೆ ಎಲ್ಲಾ ಗೊತ್ತಿದ್ದು ಕಣ್ಮುಚ್ಕೊಂಡಿದ್ಯಾ? ನೀನವ್ ನಿಜವಾದ ಲವರ್ ಅಲ್ವಾ ಅಂತ ವಾಯ್ಸ್ ರೈಸ್ ಮಾಡಿ ಕೇಳ್ದ ಶರಣ್. ಅವನ್ ಆಯ್ರಾ ಜೊತೆ ಜಾಸ್ತಿ ಮಾತಾಡಿಲ್ಲ ಅಂದ್ರೂ ಅವಳು ಒಬ್ಳು ಪ್ರೌಡ್ ವುಮನ್ ಅಂತ ಅಂದ್ಕೊಂಡಿದ್ದ. ಅವಳು ಸ್ವಾಭಿಮಾನಿ,
ಯಾರ್ ಕಂಟ್ರೋಲಲ್ಲೂ ಇರೋ ಲೇಡಿ ಅಲ್ಲ ಅಂತ ಆಯ್ರಾನ ನೋಡಿದ ಕೂಡ್ಲೆ ಗೆಸ್ ಮಾಡಿದ್ರಿಂದ ಅವಳು ಸಿದ್ಧಾರ್ಥ್ ಹೆಂಡತಿ ಆಗೋಕೆ ಚಾನ್ಸ್ ಇಲ್ಲ ಅನ್ನಿಸ್ತು. ಶರಣ್ ಮಾತ್ ಕೇಳಿ ಅನುರಾಧಾಗೆ ಸಖತ್ ಕೋಪ ಬಂತು. ಅವನವಳನ್ನ ಸಿದ್ಧಾರ್ಥ್ ಲವರ್ ಅನ್ನೋ ಹಾಗೆ ನೋಡ್ತಿದ್ದ. ಅವನ್ ತನ್ನನ್ನ ಅರ್ಥ ಮಾಡ್ಕೊಂಡಿದ್ದಿಷ್ಟೇನಾ ಅಂತ ಅನ್ಸಿ ಶರಣ್ ಮೇಲೆ ಅಸಹ್ಯ ಆಯ್ತು. ಸಿಟ್ಟಿಂದ ಅವನನ್ನ ಹಿಂದೆ ತಳ್ಳಿ ತನ್ನ ಕೈ ಬಿಡ್ಸ್ಕೊಂಡು, ಶರಣ್, ನಮ್ಮಿಬ್ರ ಮಧ್ಯ ಯಾವ ಸಂಬಂಧನೂ ಇಲ್ಲ. ನನ್ ಯಾರ್ ಲವರ್ ಆಗಿರ್ಲಿ ವೈಫ್ ಆಗಿರ್ಲಿ ನಿಮ್ಗೇನು ಸಂಬಂಧ ಇಲ್ಲ. ನನ್ ಪರ್ಸನಲ್ ವಿಷಯಕ್ಕೆ ನೀವ್ ತಲೆ ಹಾಕೋದು ನನಗಿಷ್ಟ ಇಲ್ಲ ಅಂತ ಅಂದ್ಲು. ಅಷ್ಟ್ ಹೇಳಿ ಅನುರಾಧ ಅಲ್ಲಿಂದ ಹೊರಟೋದ್ಲು. ಶರಣ್ ಅವಳಿಗೆ ಹೋಗೋಕ್ ಬಿಡ್ದೆ ಅವಳ ತೋಳನ್ನ ಹಿಡಿದು ತನ್ನ ಕಡೆ ಎಳ್ಕೊಂಡ. ಅವನ್ ಹಾರ್ಟ್ ಬೀಟ್ ಜೋರಾಯ್ತು. ರೋಸ್ ಫ್ರೇಗ್ನೆನ್ಸ್ ಅವಳಿಂದ ಘಮ್ ಅಂತ ಬರ್ತಿತ್ತು. ಅವಳು 5 ವರ್ಷದ ಮೊದ್ಲು ಹೇಗಿದ್ಲು ಈಗ್ಲೂ ಹಾಗೇ ಇದ್ಲು. ಅವಳ ಟೇಸ್ಟ್ ಸ್ವಲ್ಪನೂ ಬದಲಾಗಿರ್ಲಿಲ್ಲ. ಅನುರಾಧ, ನೀನ್ ಬೇರೆ ಯಾರಿಗೋ ವೈಫ್ ಆಗೋಕ್ ರೆಡಿ ಆಗಿದೆಯಾ, ಆದ್ರೆ ನನ್ ವೈಫ್ ಆಗೋಕ್ ಯಾಕೆ ರೆಡಿ ಇಲ್ಲ ಅಂತ ಶರಣ್ ಕೇಳ್ದ. ಅವಳು ಕೋಪದಿಂದ, ಶರಣ್, ಶೇಮ್ ಆನ್ ಯೋರ್ ಫೇಸ್ ಅಂತ ಅಂದ್ಲು. ಶರಣ್ ತೋಳಲಿದ್ದ ಅನುರಾಧನ ಗಟ್ಟಿಯಾಗಿ ಹಿಡಿದು ಅವಳ ಗಲ್ಲ ಮೇಲೆ ಕೆತ್ತಿ, ರಾಧಾ ಹೇಳು, ಸಿದ್ಧಾರ್ಥ್ ನಿಂಗೆ ಹಣ ಕೊಡ್ತೀನಿ ಅಂದಿದ್ದಾನ, ಇಲ್ಲ ಪ್ರಾಪರ್ಟಿ ಕೊಡ್ತಾನ? ಅವ್ನ್ ನಿಂಗೆ ಎಷ್ಟ್ ಕೊಡ್ತಿದ್ದಾನೋ ಅದ್ರ ಡಬಲ್ ನಾನ್ ಕೊಡ್ತೀನಿ. ನೀನ್ ನನ್ ಜೊತೆ ಇರು. ಆ ಮಗು ಕಾರಣದಿಂದ ಸಿದ್ಧಾರ್ಥ್ ಜೊತೆ ಇರ್ತೀಯಾ? ರಾಧಾ, ನನ್ ಜೊತೆ ಬಾ, ನಾನ್ ನಿನ್ನ ಮದ್ವೆ ಆಗ್ತೀನಿ. ನೀನ್ ಕೂಡ ಅನುರಾಧಾ ಶರ್ಮಾ ಆಗ್ತೀಯಾ ಅಂತ ಆಸೆಯಿಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಅವಳಿಗೆ ಶರಣ್ ಮಾತುಗಳು ಮತ್ತಷ್ಟು ಕೋಪ ತರಿಸಿದ್ವು. ಇನ್ನೂ ನಾನಿನ್ನ ಇಷ್ಟಪಡ್ತಿದ್ದೀನಿ ಅನ್ನೋ ಫೀಲಿಂಗ್ನ ಹುಟ್ಸೋಕ್ ಬರ್ಬೇಡ. ನಮ್ಮಿಬ್ರದು ಮುಗ್ದೋಗಿರೋ ಕಥೆ, ಬಿಡು ನನ್ನ ಅಂತ ಜೋರಾಗಂದ್ಲು. ಶರಣ್ ಅವಳನ್ನ ಸ್ವಲ್ಪ ಸಡಿಲ ಮಾಡ್ದ. ಅವ್ನ್ ಮಾತಾಡೋವಾಗ ಬಿಸಿ ಉಸಿರು ಅವಳ ಕತ್ತಿಗೆ ತಾಗಿ ಕಚಗುಳಿ ಇಟ್ಟಾಗ ಅನಿಸ್ತಿತ್ತು. ತನ್ ಮಗಳು ಮಿಲಿ ವಯಸ್ಸಿನ ಪುಟ್ಟ ಹುಡುಗನ್ನ ನೋಡಿ ಶರಣ್ ಮುಖದಲ್ಲಿ ಸ್ಮೈಲ್ ಮೂಡ್ತು. ಪುಟ್ಟ, ನೀನ್ ಹೇಳಿದ್ ನಿಜ. ನಾನ್ ತುಂಬಾ ಬ್ಯಾಡ್ ಅಂಕಲ್. ನಿನ್ ರಾಧಮ್ಮಂಗೆ ಬೆದರ್ಸ್ಬಾರ್ದಿತ್ತು. ನಾನು ಅವಳತ್ರ ಸಾರಿ ಕೇಳ್ಬೇಕು ಅಂತ ಬಂದೆ ಅಂತ ಶರಣ್ ಅಂದ. ಸಿಹಿ ಉಪ್ಪು ಗಂಟಿಕ್ಕಿ ಶರಣ್ನ ನೋಡಿದ್ಲು. 1 ಸೆಕೆಂಡ್ ಯೋಚಿಸಿ, ಓಕೆ, ತಪ್ಪಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ತಿದ್ಕೊಂಡು ಬದುಕೋದು ಒಳ್ಳೆಯ ಲಕ್ಷಣ ಅಂತ ಮಮ್ಮಿ ಹೇಳ್ತಿರ್ತಾರೆ. ಅದಕ್ಕೆ ನೀವಿವಾಗ ಗುಡ್ ಬಾಯ್ ಅಂತ ಅಂದ್ಲು. ಸಿಹಿ ಮುಂದೆ ಮಂಡಿ ಊರಿ ಕುತ್ಕೊಳ್ತಾ ಶರಣ್ ಲೋ ವಾಯ್ಸಲ್ಲಿ, ನಿಮ್ ರಾಧಮ್ಮಂಗೆ ಏನಿಷ್ಟ, ಅವ್ರಿಗೆ ಏನ್ ಗಿಫ್ಟ್ ಕೊಡ್ಲಿ ಅಂತ ಕೇಳ್ದ. ಸಿಹಿ ಯೋಚಿಸಿ, ಅದು ನಮ್ ರಾಧಮ್ಮಂಗೆ ಎಲ್ಲಾನೂ ಇದೆ, ನೀವ್ ಏನ್ ಗಿಫ್ಟ್ ಕೊಡ್ತೀರಾ ಅಂತ ಕೇಳ್ತಾ ಮತ್ತೆ ಅಂದ್ಲು. ಅದೊಂದ್ ಬಿಟ್ಟು ಎಲ್ಲ ಇದೆ ಅಂತ ಹೇಳಿದ್ಲು. ಏನದು ಅಂತ ಆಶ್ಚರ್ಯದಿಂದ ಶರಣ್ ಕೇಳ್ದ. ನಿರಾಶೆಯಿಂದ ಕೂತಿದ್ದ ಅನುರಾಧ ಮುಖ ನೋಡಿ ಆಯ್ರಾ ನಕ್ಳು. ಮಿಸ್ ಅನುರಾಧ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಯ್ತಾ ಅಂತ ಕೇಳಿದ್ಲು. ಅನುರಾಧ ಆನ್ಸರ್ ಮಾಡ್ಲಿಲ್ಲ. ಆಯ್ರಾ ಹುಬ್ಬುಗಂಟಿಕ್ಕಿ, ಇಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಬೇಗ ಬಗೆಹರಿಸ್ಕೊಳ್ಳಿ ಅಂತ ನಾನೊಂದ್ ಚಾನ್ಸ್ ಕೊಟ್ಟೆ, ಬಟ್ ನೀನ್ ಏನ್ ಮಾಡ್ಕೊಂಡ್ ಬಂದೆ? ಅದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಬೆಳೆಯೋಕ್ ಬಿಡ್ತಿದ್ಯಾ? ವಾಟ್ ಇಸ್ ದಿಸ್ ರಾಧಾ ಅಂತ ಕೇಳಿದ್ಲು. ಆಯ್ರಾ, ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡೋ ಮನ್ಸು ನನ್ಗಿಲ್ಲ. ಯಾಕಂದ್ರೆ ಅದರಿಂದ ಪ್ರಯೋಜನ ಏನೂ ಇಲ್ಲ. ನಮ್ ಮುರ್ದೋದ್ ಲೈಫ್ ಮತ್ತೆ ಒಂದಾಗೋದು ಇಲ್ಲ. ಲಿವ್ ಇಟ್ ಅಂತ ನಿಟ್ಟುಸ್ರು ಬಿಟ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.